ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. RCB ವರ್ಸಸ್ KKR. ಆಲ್ಮೋಸ್ಟ್ RCB ಈ ಸೀಸನ್ ಇಂದ ಹೊರಗಡೆ ಹೋಗಿದೆ ಅಂತ ಹೇಳ್ಬಹುದು. ಬಟ್ ಎಲ್ಲೋ ಒಂದ್ ಕಡೆ RCB ನೆನ್ನೆ ಮ್ಯಾಚ್ ತುಂಬಾನೇ ಮೋಸಗಳು ಆಯ್ತು ಗುರು. ನೋಬಾಲ್ ಕೊಡ್ಲಿಲ್ಲ, ಆಲ್ಮೋಸ್ಟ್ ಎರಡು ನೋಬಾಲ್ನೇ ಕೊಡ್ಲಿಲ್ಲ ಗುರು. ಎಂತ ಮೋಸ! ಅಂಪೇರಿಂಗ್ ಏನಾದ್ರು RCB ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ ಗುರು. ಈ ಸೀಸನ್ ಫುಲ್ ಏನು ಕೂಡ RCB ಪರವಾಗಿ ಆಗಿಲ್ಲ, ಎಲ್ಲಾನು ಕೂಡ RCB ವಿರುದ್ಧವಾಗೇನೆ ಆಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ RCB ಎಲ್ಲೋ ಒಂದ್ ಕಡೆ ಈ ಸೀಸನ್ ಬ್ಯಾಡ್ ಸೀಸನ್ ಆಗಿ ಅಥವಾ ಬ್ಯಾಡ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅಂತ ಅನಿಸ್ತಿದೆ ಗುರು. ಕೊನೆ ಸ್ಥಾನದಲ್ಲಿ ಇದೀವಿ, ಗೆದ್ದಿರೋದೇನೆ ಒಂದೇ ಒಂದು ಮ್ಯಾಚ್. ಗೊತ್ತಾಗ್ತಿಲ್ಲ RCB ಹತ್ರ ಏನೇನ್ ಹಾಕ್ತಿದೆ ಅಂತ. ಬಟ್ KKR ಸ್ಟಾರ್ಟಿಂಗ್ ಓಪನಿಂಗ್ ಮಾಡಿ 20 ಓವರ್ನಲ್ಲಿ 222 ರನ್ ಗಳಿಸ್ತಾರೆ, 6 ವಿಕೆಟ್ ನ ಕಳ್ಕೊಂಡಿದ್ರಲ್ಲಿ ಪ್ರೀಸ್ ಲಾಟ್ ಅವರು 14 ಬಾಲ್ಗೆ 48 ರನ್ ನೋಡಿದ್ದಾರೆ. ಇದರಲ್ಲಿ 7 4 3 ಸಿಕ್ಸಸ್ ಗುರು. ಯಪ್ಪ, ನಾಯಿ ಹೊಡೆದಾಕ್ಬಿಡೋನಲ್ಲ ಗುರು ಈ ವ್ಯಕ್ತಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಮಿಡಲ್ ಆರ್ಡರ್ಸ್ ನಲ್ಲಿ ಬಂದ್ಬಿಟ್ಟು ಒಂದು ಹಾಫ್ ಸೆಂಚುರಿನ ಹೊಡ್ಕೊಂಡ್ರೆ, ಅದಾದ್ಮೇಲೆ ರಿಂಕು ಸಿಂಗ್ ಅಂಡ್ ರಜುಲ್ ರಮನ್ದೀಪ್ ಸಿಂಗ್ 3 ಜನ ಕೂಡ ಒಂದೊಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ತಾರೆ. 20+ ರನ್ನ ಹೊಡೆದು ಬಿಟ್ಟು, ಅದರಲ್ಲಿ 30+ ಅಥವಾ 30+ ಹೊಡೆದಿಲ್ಲ ಯಾರನ್ನು ಕೂಡ, 30 ಒಳಗಡೆನೆ ಇದ್ದಾರೆ. ಬಟ್ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ನೋಡೋದಾದ್ರೆ, ಮೊಹಮ್ಮದ್ ಸಿರಾಜ್ 4 ಓವರ್ಗೆ 40 ರನ್ ಕೊಟ್ಬಿಟ್ಟು 1 ವಿಕೆಟ್ ನ ತಗೊಂಡ್ರೆ, ಯಶ್ ದಯಾಳ್ 4 ಓವರ್ಗೆ 56 ರನ್, ಹಾಫ್ ಸೆಂಚುರಿ, 2 ವಿಕೆಟ್ ನ ತಗೊಂಡಿದ್ದಾರೆ. ಇನ್ನ ಲುಕಿ ಫರ್ಗ್ಯೂಸನ್ 4 ಓವರ್ಗೆ 47 ರನ್ ಕೊಟ್ಟಿದ್ದಾರೆ ಗುರು, 1 ವಿಕೆಟ್ ನ ತಗೊಂಡು. ಏನ್ ಇಷ್ಟೊಂಥರ ಕಾಸ್ಟ್ಲಿ ಆಗ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಮೊದಲನೇ ಓವರ್ ಏನೇ ಆಲ್ಮೋಸ್ಟ್ 18 ರನ್ನೇನೋ ಕೊಟ್ಟರು ಅಂತ, 18 ಅಲ್ಲ ಗುರು, 28 ರನ್ ಕೊಟ್ಟಿದ್ದಾರೆ. ಇನ್ನು ಕರುಣ್ ಶರ್ಮಾ 4 ಓವರ್ಗೆ 33 ರನ್ ಕೊಟ್ಟು 1 ವಿಕೆಟ್ ಕೂಡ ತಗೊಳಕಾಗಲಿಲ್ಲ. ಇನ್ನು ಕ್ಯಾಮರೂನ್ ಗ್ರೀನ್ ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ ಗುರು. ಬ್ಯಾಟಿಂಗ್ ನಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗದೆ ಇದ್ರು ಕೂಡ ಬೌಲಿಂಗ್ ನಲ್ಲಿ 4 ಓವರ್ಗೆ 35 ರನ್, 2 ವಿಕೆಟ್ ನ ತಗೊಂಡಿರೋದು ಕ್ಯಾಮರೂನ್ ಗ್ರೀನ್. ಬಟ್ ನಮ್ಮ RCB ಬ್ಯಾಟಿಂಗ್ ನಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ತುಂಬಾನೇ ಮೋಸ ಮಾಡ್ಬಿಟ್ಟು, ವಿರಾಟ್ ಕೊಹ್ಲಿ ಅವ್ರದ್ದು ನೋ ಬಾಲ್ ಏನೇ ಆಗಿರ್ಲಿಲ್ಲ, ಅಲ್ಲ ನೋಬಾಲ್ ಆಗಿತ್ತು ಗುರು. ಸೊ ಅದು ನೋಬಾಲೇನೆ ಕೊಡ್ಲಿಲ್ಲ ಈ ವ್ಯಕ್ತಿ. ಅಷ್ಟು ಗೊತ್ತಾಗ್ತಿಲ್ಲ ಗುರು, ಏನ್ ಈ ರೇಂಜಿಗೆ ಥರ್ಡ್ ಅಂಪೈರ್ ಎಲ್ಲ ವೀಕ್ಷಕರು ಗಮನಿಸ್ತಾ ಇರ್ತಾರೆ, ಅಂತದ್ರಲ್ಲೂ ಕೂಡ ಇಷ್ಟು ಮೋಸ ಮಾಡುವಂತ ಅವಶ್ಯಕತೆ ಇತ್ತ? ಯಪ್ಪ, ಮೋಸಕ್ಕೆ ಮೋಸನೇ ಪ್ರತಿರೂಪವಾಗಿ ಕೊಡ್ಲೇಬೇಕಾಗುತ್ತೆ ಗುರು. ಬಟ್ ಆದ್ರೆ ರಿವ್ಯೂ ತಗೊಂಡ್ರು ಕೂಡ ರಿವ್ಯೂನಲ್ಲೂ ಕೂಡ ಮೋಸ. ಸೊ ಎಷ್ಟು ಜನ ಈ ಮ್ಯಾಚ್ ನ ನೋಡಿದ್ರಿ? ಯಾರ್ಯಾರಿಗೆ ಅದು ಔಟ್ ಇರ್ಲಿಲ್ಲ ಅಂತ ಅನ್ಸುತ್ತೆ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಫಾಫ್ ಡು ಪ್ಲೆಸಿಸ್ ಅವರು 7 ರನ್ಗೆ ಔಟ್ ಆದರೆ, ವಿರಾಟ್ ಕೊಹ್ಲಿ ಅವರು 18 ರನ್ ಹೊಡಿತಾರೆ 7 ಬಾಲ್ ನಲ್ಲಿ, 1 4 2 6 ಒಳ್ಳೆ ಫಾರ್ಮ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗುರು. ಅಂತ ಟೈಮ್ ನಲ್ಲಿ ಔಟ್ ಆಗುತ್ತಾರೆ. ನಮ್ಮ ವಿಲ್ ಜಾಕ್ಸ್ ಕೊನೆಗೂ ಕೂಡ ಫಾರ್ಮ್ ಗೆ ಬಂದಾಯ್ತು ಗುರು. 32 ಬಾಲ್ಗೆ 55 ರನ್, 4 4 5 6 171 ಸ್ಟ್ರೈಕ್ ರೇಟ್. ರಜತ್ ಪಟಿದಾರ್ 23 ಬಾಲ್ಗೆ 52 ರನ್, 5 6 3 4. ಕ್ಯಾಮರೂನ್ ಗ್ರೀನ್ ಒಂದು 6 ಹೊಡಿತಿದ್ದಂಗೆ ಔಟ್ ಆಗ್ತಾರೆ ಗುರು. ಯಾರು ಕೂಡ ಸಡನ್ ಆಗಿ ಆ 2 ವಿಕೆಟ್ ಬಿಡ್ತಿದಂಗೆ ವಿಕೆಟ್ ಕೂಡ ನಿಲ್ಲೋದಿಲ್ಲ ಗುರು. ಕಂಟಿನ್ಯೂಸ್ಲಿ 6 ವಿಕೆಟ್ ಬಿದ್ದೋಗ್ತವೆ. ಗ್ರೀನ್ ಸುಯೇಶ್ ಪ್ರಭು ದೇಸಾಯಿ 18 ಬಾಲ್ಗೆ 24 ರನ್ ಹೊಡೆದ್ರು ಕೂಡ ಅಷ್ಟು ಹೇಳ್ಕೊಳ್ಳೋ ಫಾರ್ಮ್ ನಲ್ಲಿ ಕಾಣಿಸ್ತಿಲ್ಲ. ಮಹಿಪಾಲ್ ಲೋಮರೋರ್ ಅದು ಕ್ಯಾಚ್ ಆಗಿದ್ರು ಕೂಡ ನೋ ಬಾಲ್ ಆಗಿತ್ತು. ನರೇನ್ ಅವ್ರದ್ದು ಮಹಿಪಾಲ್ ಲೋಮರೋರ್ ಔಟ್ ಆದಾಗ, ಬಟ್ ಅದನ್ನು ಕೂಡ ಔಟ್ ಕೊಡ್ತಾರೆ. ಸೊ ಬಟ್ ಏನು ಮಾಡೋದು, ದಿನೇಶ್ ಕಾರ್ತಿಕ್ 18 ಬಾಲ್ಗೆ 25 ರನ್. ಇವತ್ತೆಲ್ಲೋ ಅವ್ರ ಆಟನ ತೋರಿಸ್ತಿಲ್ಲ ಅಂತ ಅನಿಸ್ತು. ಅವ್ರು ನಾರ್ಮಲ್ ಆಗಿ ಆಟ ಆಡಿದ್ರು ಕೂಡ ಈ ಮ್ಯಾಚ್ ನ ಗೆದ್ದು ಬಿಡವು. ಬಟ್ ದಿನೇಶ್ ಕಾರ್ತಿಕ್ ಎಲ್ಲೋ ಒಂದ್ ಕಡೆ ತಡೆದಾಡೋಕೆ ಹೋಗೇನೆ ಈ ಮ್ಯಾಚ್ ಸೋಲಿಗೆ ಕಾರಣ ಆಯ್ತು ಅಂತ ಹೇಳ್ಬೇಕು. ಕರುಣ್ ಶರ್ಮಾ 7 ಬಾಲ್ಗೆ 20 ರನ್, 3 ಸಿಕ್ಸಸ್ ಹೊಡೆದಿರೋದು. ಚಿಂದಿ ಬ್ಯಾಟಿಂಗ್ ಆಡಿದರೆ ಈ ಬೌಲರ್ ಏನೇ ಬಂದ್ಬಿಟ್ಟು. ಇನ್ನು ಅದ್ಬಿಟ್ಟೆ ಡೆತ್ ಅಲ್ಲಿ ಅಷ್ಟೇನು ಯಾರು ಕೂಡ ಇಂಪ್ರೆಸ್ ಮಾಡಲಿಲ್ಲ. ಆಂಡ್ರೆ ರಜುಲ್ ಅವರು ಬರ್ತಿದಂಗೆ ಮೊದಲನೇ ಓವರ್ನಲ್ಲಿ 2 ವಿಕೆಟ್ ನ ತಗೊಳ್ತಾರೆ. ಜೊತೆಗೆ ನರೇನಿ ಅವರನ್ನು ಕೂಡ 2 ವಿಕೆಟ್ ನ ತಗೊಳ್ತಾರೆ. ಅಲ್ಲಿ ನಮ್ಮ RCB ಎಲ್ಲೋ ಒಂದ್ ಕಡೆ ಆಫ್ ಆಗೋಗ್ಬಿಡ್ತವೆ. 4 ವಿಕೆಟ್ ಕಂಟಿನ್ಯೂಸ್ಲಿ 2 ಓವರ್ ನಲ್ಲಿ ಬಿದ್ದ ತಕ್ಷಣ. ಸೊ ನಮ್ಮ RCBಗೆ ಎಲ್ಲೋ ಒಂದ್ ಕಡೆ ಇನ್ನು ಬೇಕಾಗಿತ್ತು ಗುರು. ಆ ಮಿಡಲ್ ಆರ್ಡರ್ಸ್ ನಲ್ಲಿ ಬಲ ಕಾಣಿಸ್ತಾ ಇಲ್ಲ ನಮ್ಮ RCB ಟೀಮ್ ನಲ್ಲಿ. ಟಾಪ್ ಆರ್ಡರ್ಸ್ ಓಕೆ, ಬಟ್ ಮಿಡಲ್ ಆರ್ಡರ್ಸ್ ಎಲ್ಲೋ ಒಂದ್ ಕಡೆ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಇವತ್ತಿನ ಪರ್ಫಾರ್ಮೆನ್ಸ್ ಅಷ್ಟೇನು ಕಾಣಿಸ್ತಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಮ್ಯಾಚ್ ನಮ್ಗೆ ಸೋಲಿನ ಗುಂಗಲ್ಲಿ ಮುಳ್ಕೋಬೇಕಾಗಿತ್ತು ಗುರು. ಸೊ ನಿಮ್ಗೆ ಅನಿಸುತ್ತೆ RCB ಸೋಲಿಗೆ ಕಾರಣ ಏನು? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.